ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಅಡಿಗೆಯರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 47ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಸಂಜೆ ಮನೆಗೆ ಹಿಂದಿರುಗಿದಾಗ ಸೂರ್ಯ ಮುಳುಗಿ 3-4 ಗಂಟೆಗಳೇ ಕಳೆದಿತ್ತು. ಸಂಕೇತ್ ಸಂಜೆಯನ ಬರವನ್ನೇ ಕಾದು ಕುಳಿತಿದ್ದ. ಅಣ್ಣ, ಎಲ್ಲಿ ಹೋಗಿದ್ದೆ ನೀನು? ಮೊಬೈಲ್ ಕೂಡ ಬಿಟ್ಟು ಹೋಗ್ಬಿಟ್ಟಿದ್ಯಾ ಮನೆಯಲ್ಲಿ? ಎಷ್ಟ್ ಸಾರಿ ಕಾಲ್ ಮಾಡಿದ್ದೆ ಗೊತ್ತಾ? ಆಕ್ಷೇಪಣೆ ದನಿಯಲ್ಲಿ ಹೇಳಿದ. ಇಲ್ಲೇ ಸುಮ್ಮನೆ ತಿರ್ಗಾಡ್ಕೊಂಬರಕ್ ಹೋಗಿದ್ದೆ. ಏನ್ ವಿಷಯ ಕಾಲ್ ಮಾಡಿದ್ದು? ಏನಾದ್ರೂ ಅರ್ಜೆಂಟ್ ವಿಷಯ ಇತ್ತಾ? ಹಾಕಿಕೊಂಡಿದ್ದ ಟೀ ಶರ್ಟ್ ತೆಗೆದು ಕೈಕಾಲು ತೊಳೆಯುತ್ತಲೇ ಕೇಳಿದ. ಅಣ್ಣ, ನಾನು ಅತ್ಗೇನ್ ನೋಡ್ದೆ, ಖುಷಿಯಾಗಿ ಹೇಳಿದ ಸಂಕೇತ. ಸಂಜಯನ ಕೈಲಿದ್ದ ತಂಬಿಗೆ ನೆಲ ಸೇರಿತ್ತು. ಏನ್ ಹೇಳ್ದೆ? ಯಾರನ್ನ ನೋಡ್ದೆ? ದನಿಯಲ್ಲಿ ಖುಷಿಯ ಜೊತೆಗೆ ಅಪನಂಬಿಕೆ ಕೂಡ ಇತ್ತು. ಅತ್ಗೆ ಅಣ್ಣ, ಅತ್ಗೇನ್ ನೋಡ್ದೆ? ಸಂಕೇತನ ದನಿಯಲ್ಲಿ ಕೂಡ ಖುಷಿಯೇ. ಎಲ್ ನೋಡ್ದ್ಯೋ? ಇವತ್ತು ಕಬ್ಬಾಳಮ್ಮನ್ ಜಾತ್ರೆ ಇತ್ತಲ್ಲ ಅಣ್ಣ, ಅಲ್ಲಿಗೆ ಬಂದಿದ್ರು. ದೂರದಿಂದ ನೋಡ್ದೆ. ಮಾತಾಡ್ಸಕ್ ಹೋಗೋಷ್ಟರಲ್ಲಿ ಅವರಲ್ಲಿಂದ ಹೋಗ್ಬಿಟ್ಟಿದ್ರು. ಸ್ವಲ್ಪ ನಿರಾಸೆಯಿಂದ ಹೇಳಿದ ಸಂಕೇತ. ಒಬ್ಳೇ ಬಂದಿದ್ಲಾ? ಗೊತ್ತಾಗ್ಲಿಲ್ಲ ಅಣ್ಣ. ಆದ್ರೆ ಅದು ಅತ್ತಿಗೆನೆ, ಅದು ಮಾತ್ರ ಗ್ಯಾರಂಟಿ ಇದೆ ನಂಗೆ, ವಿಶ್ವಾಸದಿಂದ ಹೇಳಿದ ಸಂಕೇತ. ಬಾ, ಹಾಗಾದ್ರೆ ಕಬ್ಬಾಳಮ್ಮನ್ ದೇವಸ್ಥಾನದ ಹತ್ರ ಹೋಗ್ಬರೋಣ. ತೆಗೆದು ಹಾಕಿದ್ದ ಟೀ ಶರ್ಟ್ ಮತ್ತೆ ಧರಿಸಿದ. ಅಣ್ಣ, ನಾನು ಅವರು ನೋಡಿದ ಸಂಜೆ ಹೊತ್ತಿಗೆ, ಇಷ್ಟೊತ್ತಿನವರೆಗೂ ಅವ್ರು ಅಲ್ಲೇ ಇರ್ತಾರಾ? ಸಂಕೇತನ ದನಿಯಲ್ಲಿ ಅಪನಂಬಿಕೆ. ಇದ್ರೂ ಇರ್ಬೋದಲ್ವಾ? ಜಾತ್ರೆ ಅಂದ್ರೆ ಜಾಸ್ತಿ ಹೊತ್ತು ಸುತ್ತಾಡ್ತಾ ಇರ್ತಾನೆ. ಹೋಗ್ ನೋಡೋಣ ಬಾ. ಸಂಜೆಯನ ಮನದೊಳಗೆ ಸಣ್ಣ ಆಸೆಯ ಬೆಳಕು. ಸರಿ, ಹೋಗೋಣ. ನಾನು ಬೈಕ್ ತರ್ತೀನಿ ಇರು. ಸಂಕೇತ್ ಬೈಕ್ ಕೀ ತರಲು ರೂಮಿಗೆ ಓಡಿದ. ಇಬ್ಬರನ್ನು ಹೊತ್ತ ಬೈಕ್ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಬಂದು ತಲುಪಿತ್ತು. 100 ಜನರ ನಡುವೆ 10 ಬಾರಿ ಓಡಾಡಿದರು ಅಣ್ಣ ತಮ್ಮ. ಕೊನೆಗೂ ಸ್ವಾತಿಯ ಸುಳಿವು ಸಿಗದೆ ನಿಟ್ಟುಸಿರು ಬಿಟ್ಟರು. ಅಣ್ಣ, ಅತ್ತಿಗೆ ತವ್ರ ಮನೆಗೆ ಒಂದ್ಸರಿ ಹೋಗ್ಬರೋಣವಾ? ಅವ್ರಿಗೆ ಅತ್ತಿಗೆ ಬಂದಿರೋದು ಗೊತ್ತಿರುತ್ತೆ, ಅವ್ರನ್ನ ಒಂದ್ಸರಿ ವಿಚಾರಿಸೋಣವಾ? ಕೇಳಿದ ಸಂಕೇತ. ಸ್ವಾತಿ ಕಾಣದೆ ಹೋದಾಗಿನಿಂದ ಎಷ್ಟೋ ಬಾರಿ ಅಲ್ಲಿಗೆ ಹೋಗಿದ್ದ ಸಂಜಯ್. ಪ್ರತಿ ಸಾರಿಯೂ ಜಯಂತಿ ಅವಮಾನ ಮಾಡಿಯೇ ಕಳಿಸುತ್ತಿದ್ದಳು. ಅದನ್ನು ನೆನೆದು ಅಲ್ಲಿಗೆ ಹೋಗಲು ಹಿಂಜರಿಕೆಯಾದರೂ ಸ್ವಾತಿ ಸಿಕ್ಕರೂ ಸಿಗಬಹುದು ಎಂಬ ದೂರದ ಆಸೆಯಿಂದ ಬೈಕ್ ಅತ್ತ ಕಡೆ ತಿರುಗಿಸಿದ. ಅಷ್ಟರಲ್ಲಿ ಸ್ವಾತಿ ಊರಿನ ಗಡಿ ದಾಟಿ ಹೋಗಿದ್ದಳು. ಪ್ರತಿ ಬಾರಿಯಂತೆ ಈ ಬಾರಿಯೂ ನಿರಾಶೆಯಿಂದ ಮನೆಗೆ ಹಿಂದಿರುಗಿ ಬಂದ ಸಂಜಯ್. ಅಣ್ಣ, ನಾನು ನಿನ್ಗೊಂದು ಮಾತು ಕೇಳಲಾ? ಮನೆಯ ಕಾಂಪೌಂಡ್ ದಾಟುವ ಮುನ್ನ ಸಂಕೇತ್ ಸಂಜಯ್ನನ್ನು ಕೇಳಿದ. ಕೇಳು. ದನಿಯಲ್ಲಿ ಸ್ವಾತಿಯನ್ನು ಕಾಣಲಾಗದ ನಿರಾಸೆ ತುಂಬಿತ್ತು. ನಿಂಗೆ ಅತ್ತಿಗೆ ಮೇಲೆ ನಂಬಿಕೆ ಇರ್ಲಿಲ್ವಾ? ತಮ್ಮನ ಪ್ರಶ್ನೆ ಕೇಳಿದವ ತುಟಿಕೊಂಕಿಸಿ ನಕ್ಕು. ನಾನು ಸ್ವಾತಿನ್ ಪ್ರೀತಿಸಿ ಮದುವೆ ಆಗಿದ್ದು ಸಂಕೇತ್. ಎರಡೂ ಮನೆಯವ್ರ ಬೆಂಬಲ ಇಲ್ಲದೆ ಹೋದ್ರು ನನಗವಳು, ಅವಳಿಗೆ ನಾನು ಅನ್ನೋ ನಂಬಿಕೆಯಲ್ಲೇ ಮದುವೆ ಆದರು. ಹಾಗಿದ್ಮೇಲೆ ಅವಳ ಮೇಲೆ ಅನುಮಾನ ಮೂಡೋದಕ್ಕೆ ಸಾಧ್ಯನಾ? ಸಂಕಟದ ದನಿಯಲ್ಲಿ ಕೇಳಿದ. ಮತ್ಯಾಕೆ ಅವತ್ತು ಅತ್ತಿಗೆಗೆ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತ ಹೇಳಿದೆ? ಆಕ್ಷೇಪಣ ದನಿಯಲ್ಲಿ ಕೇಳಿದ ಸಂಕೇತ. ಅದೊಂದು ವಿಷಗಳಿಗೆ ಕಣೋ. ಅವತ್ತು ನಾನು ನಿಧಿನ ಕಳ್ಕೊಂಡಿದ್ದೆ. ಆ ಸಂಕಟದಲ್ಲಿ ಬಾಯಿಗೆ ಬಂದಿದ್ ಮಾತಾಡ್ದೆ ಅಷ್ಟೆ. ಆ ಮಾತಿಗೆ ನಿಜವಾಗ್ಲೂ ಏನೂ ಅರ್ಥ ಇರಲಿಲ್ಲ. ಮತ್ತೆ ಆ ಮಾತಿನ ಪರಿಣಾಮ ಇಷ್ಟು ದೂರ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅದನ್ನ ನಾನು ಹೀಗೆ ಅನುಭವಿಸ್ಬೇಕಾಗ್ಬೋದು ಅನ್ನೋ ಕಲ್ಪನೆ ಕೂಡ ನನಗಿರ್ಲಿಲ್ಲ. ದುಃಖ ತುಂಬಿದ ದನಿಯಲ್ಲಿ ಹೇಳಿದ ಸಂಜಯ್. ಆದ್ರೂ ನಿನ್ನ ಆ ಮಾತು ತುಂಬಾನೇ ಕಠಿಣವಾಗಿತ್ತು ಅಣ್ಣ. ಅವತ್ತು ನೀನ್ ಮಾತ್ರ ನಿಧಿನ ಕಳ್ಕೊಂಡಿರ್ಲಿಲ್ಲ, ಅತ್ತಿಗೆ ಕೂಡ ನಿನ್ನಷ್ಟೇ ಅಲ್ಲ, ನಿನಗಿಂತ ಹೆಚ್ಚಾಗಿ ದುಃಖದಲ್ಲಿದ್ರು. ನೀನಾದ್ರೂ ನಿಧಿನ ಜಾಸ್ತಿ ಹಚ್ಕೊಂಡಿರ್ಲಿಲ್ಲ. ಆದ್ರೆ ಅತ್ತಿಗೆ 3 ಹೊತ್ತು ನಿಧಿ ಸೇವೆಲೇ ಕಳೆದವರು. ನಿನಗಿಂತ ಅವ್ರ ದುಃಖ ಹೆಚ್ಚಿಂದಾಗಿತ್ತು. ಆ ದುಃಖದ ಜೊತೆಗೆ ನಡತೆಗೆಟ್ಟೋಳು ಅನ್ನೋ ಬಿರುದು ಬೇರೆ. ಪಾಪ, ಅತ್ತಿಗೆ ಮನೆ ಬಿಟ್ಟು ಹೋಗದೆ ಇನ್ನೇನ್ ಮಾಡ್ತಾರೆ ಹೇಳು? ಅಂದಿನ ದಿನ ನೆನೆದವನ ಕಣ್ಣಲ್ಲಿ ನೀರಪಸೆ. ಸಂಜೆಯನ ಕಣ್ಣಿನ ಮುಂದೆ ಸ್ವಾತಿಯ ದೀನ ಮುಖ ತೇಲಿ ಬಂದಿತು. ತುಂಬಿ ಬಂದ ಕಣ್ಣನ್ನು ಬೆರಳಿನಿಂದ ಒತ್ತಿ ಒರೆಸಿಕೊಂಡ. ಏನ್ ಮಾಡ್ಲಿ ಹೇಳು? ತಪ್ಪಾಗ್ ಹೋಗಿದೆ. ಆದ್ರೆ ನಂದು ಒಂದೇ ಒಂದು ಮಾತಿಗೆ
ಅವಳಷ್ಟು ದೊಡ್ಡ ಶಿಕ್ಷೆ ಕೊಡ್ಬೋದಾ ಹೇಳು? ನನ್ನನ್ನ ನನ್ನ ಮಗುವಿಂದ ದೂರ ಮಾಡಿಬಿಟ್ಲು. ಮನದ ಒಂದು ಮೂಲೆಯಲ್ಲಿ ಸ್ವಾತಿಯ ಮೇಲೆ ಸಿಟ್ಟು ಕೂಡ ಇತ್ತು. ಕೂತ್ ಮಾತಾಡ್ಬೋದಾಗಿತ್ತು. ಮಾತಾಡಿ ನಮ್ಮ ಮಧ್ಯೆ ಇದ್ದಿದ್ದ ಸಮಸ್ಯೆನ ಬಗೆಹರಿಸ್ಕೊಳ್ಬೋದಾಗಿತ್ತು. ಅದೇ ಸಿಟ್ಟಿನಲ್ಲಿ ನೋಡಿದ ಸಂಜಯ. ಓ, ರಿಯಲಿ ರಿಯಲಿ ಅಣ್ಣ, ನೀನು ಅತ್ಗೆ ಜೊತೆ ಕೂತು ಮಾತಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ತಿದ್ಯಾ? ಸಂಕೇತನ ದನಿಯಲ್ಲಿ ವ್ಯಂಗ್ಯ ತುಂಬಿ ತುಳುಕುತ್ತಿತ್ತು. ನೆನಪು ಮಾಡ್ಕೋಣ, ನಿಧಿಯ ಬೆಳವಣಿಗೆ ಸಾಮಾನ್ಯವಾಗಿಲ್ಲ ಅಂತ ತಿಳಿದ ಮೇಲೆ ಎಷ್ಟು ದಿನ, ಎಷ್ಟು ಹೊತ್ತು, ಯಾವ ಕ್ಷಣದಲ್ಲಿ ನೀನು ಅತ್ತಿಗೆ ಜೊತೆ ಕೂತು ಮಾತಾಡಿದ್ಯಾ ಅಂತ ನೆನಪು ಮಾಡ್ಕೊ. ಅತ್ತಿಗೆ ಈ ಮನೇಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ನಿಜವಾಗ್ಲೂ ನಿನಗೆ ತಿಳಿದಿಲ್ಲ. ತಿಳಿದಿದ್ರೆ ನೀನ್ ಖಂಡಿತ ಈ ಮನೇಲಿ ಇರ್ತಿರ್ಲಿಲ್ಲ. ನರ್ಕ, ಪ್ರತ್ಯಕ್ಷ ನರ್ಕ ಅನುಭವಿಸಿದ್ದಾರೆ ಅತ್ತಿಗೆ ಈ ಮನೇಲಿ. ಆದ್ರೆ ಅತ್ತಿಗೆ ಭೂಮಿ ತೂಕದ ಸಹನೆ ಇರೋ ಹೆಣ್ಣು. ಒಂದೇ ಒಂದಿನ ಕೂಡ ನಿನ್ ಹತ್ರ ತನ್ನ ಕಷ್ಟ ಹೇಳ್ಕೊಳ್ಳಿಲ್ಲ. ಅಲ್ಲ, ಹೇಳ್ಕೊಳ್ಳಿಲ್ಲ ಅಂತಲ್ಲ, ಹೇಳ್ಕೊಳ್ಳೋದಕ್ಕೆ ಅವಕಾಶನೇ ಕೊಡ್ಲಿಲ್ಲ ನೀನು. ಆವೇಶ, ದುಃಖ ಎರಡೂ ಬೆರೆತಿತ್ತು ಸಂಕೇತನ ದನಿಯಲ್ಲಿ. ನೀನ್ ಏನ್ ಹೇಳ್ತಾ ಇದೀಯ ಸಂಕೇತ? ನನಗೇನ್ ಹೆಂಡತಿ ಮಕ್ಕಳು ಬೇಕಾಗಿರ್ಲಿಲ್ವಾ ಹೇಳು? ನನಗೆ ಸಿರಿ ಮೇಲೆ, ನಿಧಿ ಮೇಲೆ ಪ್ರೀತಿ ಇರ್ಲಿಲ್ವಾ? ನಿಧಿಗ್ ಹಾಗಾಗಿದ್ದು ನನಗೆ ಎಷ್ಟು ದುಃಖ ಆಗಿತ್ತು ಗೊತ್ತಾ? ಸಂಜಯನ ದನಿ ದುಃಖದಿಂದ ಭಾರ ಭಾರ. ಹ್ಞೂ ಅಣ್ಣ, ಗೊತ್ತು ನಂಗೆ. ಆದ್ರೆ ನೀನ್ ಏನ್ ಮಾಡ್ದೆ ಹೇಳು? ಆ ದುಃಖ ಮರೆಯೋದಕ್ಕೆ ನೀನು ಕುಡ್ತದ ಮೊರೆ ಹೋದೆ. ಇನ್ನೂ ಒಂದಿಷ್ಟು ಹೆಚ್ಚು ಕಷ್ಟನ ಅತ್ತಿಗೆ ಮೇಲೆ ಹೊರಸ್ದೆ. ಅತ್ತಿಗೆ ಕೂಡ ನಿನ್ನಷ್ಟೇ ದುಃಖ ಆಗಿತ್ತು ತಾನೆ? ಅವ್ರ ದುಃಖ ಮರೆಯೋದಕ್ಕೆ ಏನ್ ಮಾಡ್ಬೇಕಿತ್ತು? ಎರಡೆರಡು ಮಕ್ಳ ಜವಾಬ್ದಾರಿ, ಅದರಲ್ಲೂ ನಿಧಿ ಜವಾಬ್ದಾರಿ ತುಂಬಾ ಕಷ್ಟದ್ದು. ಮನೆಯವ್ರ ವ್ಯಂಗ್ಯ, ಅಸಡ್ಡೆ ಎಲ್ಲ ಸಹಿಸ್ಕೊಂಡ್ರು. ಅಕ್ಕಪಕ್ಕದವರಿಂದ ತೂರಿ ಬರ್ತಿದ್ದ ಪ್ರಶ್ನೆಗಳ ಬಾಣಕ್ಕೆ ಪ್ರತಿ ಬಾರಿನೂ ಗುರಿಯಾಗಿದ್ದು ಅತ್ಗೆನೆ. ಕೆಲವರು ಸಹಾನುಭೂತಿ ತೋರಿಸ್ತಾ ಇದ್ರು, ಕನಿಕರ ತೋರಿಸ್ತಾ ಇದ್ರು, ಅದು ಒಂದ್ ರೀತಿ ಹಿಂಸೆನೆ. ಮತ್ ಕೆಲವರು ನಿಷ್ಠುರದ ಮಾತಾಡಿ ಹಿಂಸೆ ಮಾಡ್ತಿದ್ರು. ಅಮ್ಮ ಅಂತೂ ಅಕ್ಷರಶಃ ಅತ್ತಿಗೆ ಬದುಕನ್ನ ನರಕಾನೆ ಮಾಡ್ಬಿಟ್ಟಿದ್ರು. ಈ ಮನೇಲಿ ಅವ್ರು ಇದ್ದಷ್ಟು ದಿನಾನು ಚುಚ್ಚು ಮಾತು, ನಿಂದನೆ ನುಡಿ, ಅದಷ್ಟರಿಂದಾನೇ ಹೊಟ್ಟೆ ತುಂಬಿಸ್ಕೊಂಡಿದ್ರು. ಈ ಹಿಂಸೆಗೆಲ್ಲ ಕಿರೀಟ ಇಟ್ಟ ಹಾಗೆ ನಿನ್ನ ನಿರ್ಲಕ್ಷ್ಯ. ನಿನ್ನ ಬೆಂಬಲ ಒಂದು ಸಾಕಿತಣ್ಣ, ಅವರು ಸ್ವಲ್ಪನಾದ್ರೂ ನೆಮ್ಮದಿಯಾಗಿ ಬದುಕ್ತಿದ್ರು. ಆದ್ರೆ ನೀನ್ ಅವ್ರಿಗೆ ಕೊಟ್ಟಿದ್ದು ಕುಡುಕನ್ ಹೆಂಡತಿ ಅನ್ನೋ ಪಟ್ಟ. ಜೊತೆಗೆ ನೀನ್ ಕುಡ್ಕ ಆಗೋದಕ್ಕೂ ಅವರೇ ಜವಾಬ್ದಾರಿ ಅನ್ನೋ ಮಾತು ಸಹಿತ ಕೇಳಿಸ್ಕೊಳ್ಬೇಕಾಯ್ತು. ಸಂಕೇತನ ಮಾತುಗಳಿಂದ ಸಂಜಯನಿಗೆ ಸ್ವಾತಿಯ ಅಂದಿನ ಸ್ಥಿತಿಯ ದರ್ಶನವಾಗಿತ್ತು. ಹೊತ್ತಿಗೆ ಸರಿಯಾದ ಊಟ ಇಲ್ಲ, ನೆಮ್ಮದಿ ನಿದ್ರೆ ಇಲ್ಲ. ಅತ್ತಿಗೆ ಬದುಕಿನ ಮೇಲಿನ ಆಸಕ್ತಿನೇ ಕಳ್ಕೊಂಡ್ಬಿಟ್ಟಿದ್ರು. ಮನೆ ಕೆಲಸ, ನಿಧಿ ಆರೈಕೆ, ಈ ಎರಡು ಚಕ್ರದಲ್ಲಿ ಸಿಕ್ಕಾಕೊಂಡ ಅತ್ತಿಗೆ ಉಸಿರಾಡ್ತಾ ಇರೋ ಶವ ಆಗಿ ಹೋಗಿದ್ರು. ಆದ್ರೆ ನಿನಗಿದೆಲ್ಲ ಹೇಗ್ ಗೊತ್ತಿರೋಕ್ ಸಾಧ್ಯ ಹೇಳು? ನೀನು ನಿನ್ನದೇ ಆಗಿದ್ದ ನಶೆ ಲೋಕದಲ್ಲಿ ಮುಳುಗ್ ಹೋಗಿದ್ದೆ. ಸಂಕೇತನ ಮಾತಿನಲ್ಲಿದ್ದ ಸತ್ಯ ಸಂಜಯನನ್ನು ಚುಚ್ಚಿತು. ಸ್ವಾತಿ ತನ್ನ ಹಳೆಯ ಗೂಡಿಗೆ ಮರಳಿ ಬಂದಿದ್ದಳು, ಹೊಸ ಜೀವನದ ನಿರೀಕ್ಷೆಯೊಂದಿಗೆ. ಮತ್ತೆ ಸ್ವಾತಿಯ ಬದುಕು ಮಗ್ಗಲು ಹೊರಳಲು ಕಾಯುತ್ತಿತ್ತು. ಛೆಛೆ, ಇಷ್ಟು ನಾಚಿಕೆಗಿಟ್ಟರೂ ಇರ್ತಾರ? ಇಷ್ಟೆಲ್ಲ ಅವಮಾನ ಆದ್ಮೇಲೂ ಮತ್ತೆ ಅದ್ ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬಂದಿದ್ದಾಳೋ ಏನೋ. ವಠಾರದ ಹೆಂಗಸರ ಚರ್ಚೆಯ ವಿಷಯ ಅವತ್ತು ಸ್ವಾತಿಯ ಬದುಕೇ ಆಗಿತ್ತು. ನನ್ನಂಥೋಳಾಗಿದ್ರೆ ನೇಣ್ ಹಾಕೊಂಡು ಸತ್ತೇ ಹೋಗಿರ್ತಿದ್ದೆ. ಆದ್ರೆ ಮರ್ಯಾದೆ ಇಲ್ದಿರೋ ಜನ ನೋಡಿ ಏನೋ ಆಗೇ ಇಲ್ವೇನೋ ಅನ್ನಂಗೆ ಬದುಕಿರ್ತಾರೆ ಅಂತ ಒಬ್ಬಳು ಹೇಳಿದರೆ, ಅಲ್ಲ, ತಂದೆ ವಯಸ್ಸಿನ ಮನೆ ಓನರ್ನು ಕೂಡ ಬಿಟ್ಟಿಲ್ಲ ನೋಡಿ, ಏನೋ ಆ ಮನುಷ್ಯ ಸಭ್ಯಸ್ಥ. ಮತ್ತೊಬ್ಬರ ವಾಚ, ಇಂಥವ್ರು ನಮ್ಮ ಮಧ್ಯ ಇದ್ರೆ ನಮ್ಮನೆ ಗಂಡಸ್ರನ್ನ ಕಾಯ್ಕೊಳ್ಳೋದೆ ನಮಗೊಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ಅಷ್ಟೆ. ಮತ್ತೊಬ್ಬಳು ಹೇಳಿದಳು, ವಠಾರದ ಹೆಂಗಸರೆಲ್ಲ ಆಗ ತಾನೇ ಮನೆಗೆ ಬಂದಿದ್ದ ಸ್ವಾತಿಯ ಬಗ್ಗೆ ತಲೆಗೊಂದೊಂದರಂತೆ ಮಾತನಾಡುತ್ತಾ ಕುಳಿತಿದ್ದರು. ಅವರೆಲ್ಲರ ಮಾತು ಕೇಳಿದರೂ ಕೇಳಿಸಿದ ಹಾಗೆ ಮನೆಯ ಒಳಗೆ ಬಂದ ಸ್ವಾತಿ ಇನ್ನೂ ನಿದ್ರೆಯಲ್ಲಿದ್ದ ಸಿರಿಯನ್ನು ಮಂಚದ ಮೇಲೆ ಮಲಗಿಸಿದ್ದಳು. ವಠಾರದ ಮುಂದೆ ಇದ್ದ ನಲ್ಲಿಯಿಂದ ಕುಡಿಯುವ ನೀರನ್ನು ತರಬೇಕಿತ್ತು. ಮತ್ತೆ ಹೊರಗೆ ಹೋದರೆ ಅದೇ ಚುಚ್ಚುವ ಮಾತು ಕೇಳಬೇಕಾಗುತ್ತದೆ ಎಂದುಕೊಂಡು ಬಸ್ಸಿನಲ್ಲಿ ತೆಗೆದುಕೊಂಡಿದ್ದ ನೀರಿನ ಬಾಟಲ್ನಲ್ಲಿ ಇದ್ದ ನೀರನ್ನೇ ಲೋಟಕ್ಕೆ ಬಗ್ಗಿಸಿಕೊಂಡು ಕುಡಿದಳು.
ಮುಖ ತೊಳೆಯಲು ಹೋದರೆ ನಲ್ಲಿ ನೀರು ಬಂದಾಗಿತ್ತು. ಬಚ್ಚಲಲ್ಲಿ ಮಾತ್ರವಲ್ಲದೆ ಅಡುಗೆ ಮನೆ ಸಿಂಕ್ನಲ್ಲಿ ಕೂಡ ನೀರು ಬರುತ್ತಿರಲಿಲ್ಲ. ತನ್ನಿಂದ ಪೊರಕೆ ಸೇವೆ ಮಾಡಿಸಿಕೊಂಡ ಓನರ್ ಮಾಡಿದ ಕಿತಾಪತಿ ಇದು ಎಂದು ಕ್ಷಣದಲ್ಲೇ ಅಂದಾಜಿಸಿದ್ದಳು ಸ್ವಾತಿ. ಮುಂದೆ ಏನೂ ಮಾಡಲು ತೋಚದೆ ಸುಮ್ಮನೆ ಕುಳಿತು ಬಿಟ್ಟಳು. ತೀರಾ ಅಗತ್ಯದ ಕೆಲಸಗಳಿಗೂ ಕೂಡ ಹನಿ ನೀರಿಲ್ಲದಾಗಿತ್ತು. ಸ್ವಾತಿಯ ಕಣ್ಣು ತುಂಬಿ ಹರಿಯತೊಡಗಿತ್ತು. ಆದರೇನು, ಕಣ್ಣೀರು ಬಳಸಿ ಅಗತ್ಯ ಪೂರೈಸಿಕೊಳ್ಳಲು ಆಗದಲ್ಲ? ಮತ್ತೆ ಹೊರಗಡೆ ಹೋಗಿ ಅಲ್ಲಿ ನಿಂತಿದ್ದ ಮಹಿಳಾ ಮಣಿಯರ ಹತ್ತಿರ ಸಹಾಯ ಕೇಳುವ ಮನಸ್ಸು ಸ್ವಾತಿಗೆ ಇರಲಿಲ್ಲ. ಓನರ್ ಹತ್ತಿರ ಹೋಗಿ ಮಾತನಾಡಲು ಅಸಹ್ಯ ಎನಿಸುತ್ತಿತ್ತು. ಅಷ್ಟರಲ್ಲೇ ಹೊರಗಡೆ ಬಾಗಿಲು ಬಡಿದ ಸದ್ದಾಗಿತ್ತು. ಯಾರು ಬಂದ್ರಪ್ಪ ಮತ್ತೆ ಎಂದು ಯೋಚಿಸುತ್ತಾ, ಅಕ್ಕಪಕ್ಕದವರು ಯಾರಾದರೂ ಆಗಿದ್ದು ಬಾಯಿಗೆ ಬಂದಿದ್ದು ಮಾತಾಡಿದ್ರೆ ನಾನು ಎಲ್ರ ಮುಖದ ನೀರಿಳಿಸ್ತೀನಿ ಎಂದು ಮನದಲ್ಲೇ ನಿಶ್ಚಯಿಸುತ್ತಾ ಮನೆಯ ಬಾಗಿಲು ತೆರೆದಳು. ಮನೆ ಓನರ್ ಪತ್ನಿ ಬಾಗಿಲಲ್ಲಿ ನಿಂತಿದ್ದರು. ಸ್ವಾತಿ, ನೋಡಮ್ಮ, 2 ಬಕೆಟ್ ನೀರು ತಂದಿದ್ದೀನಿ, ತಗೋ, ತಕ್ಷಣದ ಅಗತ್ಯಕ್ಕೆ ಬಳಸ್ಕೊಂಡ್ಬಿಡು. ನಿನ್ನ ಮನೆಗೆ ನೀರಿನ ಕನೆಕ್ಷನ್ ಪೂರ್ತಿ ಬಂದ್ ಮಾಡಿದ್ದಾರೆ. ನಮ್ಮ ಮನೆಯವರು ಈಗ ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ನಿನಗಿಷ್ಟ ಆದ್ರೂ ನೀರು ತಂದ್ಕೊಡೋದಕ್ಕಾಯ್ತು. ಬೇಗ ಬೇರೆ ಮನೆ ನೋಡ್ಕೊಂಡು ಹೋಗ್ಬಿಡಮ್ಮ, ಇಲ್ಲಿದ್ದಷ್ಟು ನಿನಗೇ ತೊಂದರೆ ಎಂದು ಹೇಳಿ ನೀರನ್ನು ಒಳಗೆ ತಲುಪಿಸಿದರು. ಸ್ವಾತಿಗೆ ಅವರು ತನ್ನ ಆತ್ಮೀಯ ಬಂಧು ಎನಿಸಿಬಿಟ್ಟರು. ತುಂಬಾ ಥ್ಯಾಂಕ್ಸ್ ಅಮ್ಮ, ನೀರಿಲ್ದೆ ತುಂಬಾ ತೊಂದರೆ ಆಗಿತ್ತು ಎಂದು ಹೇಳಿ ಕೈ ಮುಗಿದಳು. ಅವರು ತಂದ ನೀರನ್ನು ತನ್ನ ಬಕೆಟ್ಗೆ ವರ್ಗಾಯಿಸಿಕೊಂಡಳು. ಕಣ್ಣೀರು ತುಂಬಿಕೊಂಡ ಆ ಹೆಂಗಸು, ನಾನು ನಿಂಗೆ ಬೇರೆ ಏನು ಸಹಾಯ ಮಾಡೋ ಸ್ಥಿತಿಲಿ ಇಲ್ವಮ್ಮ, ಆದಷ್ಟು ಬೇಗ ಈ ಮನೆನ ಖಾಲಿ ಮಾಡ್ಕೊಂಡು ಹೋಗ್ಬಿಡು ಎಂದಷ್ಟೇ ಹೇಳಿ ಖಾಲಿ ಬಕೆಟ್ ತೆಗೆದುಕೊಂಡು ಸರಸರನೆ ತಮ್ಮ ಮನೆಗೆ ನಡೆದರು. ನಿಟ್ಟಿಸಿರು ಬಿಟ್ಟ ಸ್ವಾತಿ ಸಿರಿಯನ್ನು ಎಬ್ಬಿಸಿ ಹಲ್ಲುಜ್ಜಿಸಿ ಮುಖ ತೊಳೆಸಿದಳು. ತಾನೂ ಕೂಡ ಸ್ನಾನದ ಶಾಸ್ತ್ರ ಮುಗಿಸಿಕೊಂಡು ಸಿರಿಯನ್ನು ಕರೆದುಕೊಂಡು ಮನೆಯಿಂದ ಹೊರಬಿದ್ದಳು. ಹತ್ತಿರದ ಹೋಟೆಲ್ಗೆ ಹೋಗಿ ಮಗುವಿಗೆ ತಿಂಡಿ ತಿನ್ನಿಸಿ ಪಾರ್ಕಿಗೆ ಬಂದಳು. ಈಗ ಅವಳ ಕಣ್ಣ ಮುಂದೇನು ಎಂಬ ಪ್ರಶ್ನೆಯೇ ಕುಣಿಯುತ್ತಿತ್ತು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ. ಕತೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ಕೊಟ್ಟೋರಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.